ವ್ಯಾಕರಣಾಂಶದಲ್ಲಿ ಬರ್ತಕ್ಕಂತಹ ಸಂಧಿಗಳು ಎನ್ನುವ ವಿಷಯವಾಗಿ ನಾವು ತಿಳ್ಕೊಳ್ಳೋಣ. ಈಗಾಗಲೇ ಇಂದಿನ ತರಗತಿಯಲ್ಲಿ ಸಂಧಿಗಳ ಬಗ್ಗೆ ವಿವರಣೆಯನ್ನ ನೀಡಲಾಗಿದೆ. ಹಾಗಾದ್ರೆ ಸಂಧಿ ಎಂದರೇನು? ಸಂಧಿ ಎಂದರೇನು? ಹೌದು, ಎರಡು ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರುವುದಕ್ಕೆ ಸಂಧಿ ಎಂದು ಹೆಸರು. ಹಾಗಾದ್ರೆ ಸಂಧಿಗಳಲ್ಲಿ ಎಷ್ಟು ವಿಧ? ಸಂಧಿಗಳಲ್ಲಿ ಯಾವ್ಯಾವು? ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು. ಈ ಸಂಧಿಗಳು ಮತ್ತೆ ಸಂಧಿಗಳ ವಿಧಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ವಿ. ಈಗ ಸಂಧಿಗಳ ವಿಧಗಳಲ್ಲಿ ಒಂದಾಗಿರ್ತಕ್ಕಂತಹ ಕನ್ನಡ ಸಂಧಿಗಳ ಬಗ್ಗೆ ನಾವು ಇವತ್ತು ನೋಡೋಣ. ಕನ್ನಡ ಸಂಧಿಗಳು. ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ ನಾವು ಅಭ್ಯಾಸಕ್ಕೆ ಅನುಗುಣವಾಗಿ ಎರಡು ವಿಧಗಳನ್ನಾಗಿ ಮಾಡ್ತೀವಿ. ಎರಡು ವಿಧಗಳಾಗಿ ವಿಂಗಡಿಸ್ತೀವಿ. ಸಂಧಿಗಳಲ್ಲಿ ಎರಡು ವಿಧ ಇದ್ದಾವೆ. ಸಂಧಿಯಲ್ಲಿ ಬರುವಂತಹ ಪ್ರಮುಖ ಅಂಶಗಳು ಕನ್ನಡ ಸಂಧಿಗಳು ಮತ್ತೆ ಸಂಸ್ಕೃತ ಸಂಧಿಗಳು. ಕನ್ನಡ ಸಂಧಿಗಳ ಬಗ್ಗೆ ನಾವು ಇವತ್ತು ನೋಡೋಣ. ಕನ್ನಡ ಸಂಧಿಗಳಲ್ಲಿ ಎಷ್ಟು ವಿಧ? 3 ವಿಧ. ಎರಡು ವಿಧ. ಎರಡು ವಿಧ ಯಾವ್ಯಾವು? ಗುಡ್. ಕನ್ನಡ 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 ವ್ಯಂಜನ ಸಂಧಿ. ಎರಡು ವಿಧ. ಕನ್ನಡ ಸಂಧಿಗಳಲ್ಲಿ ಎರಡು ವಿಧ. ಕನ್ನಡ ಸ್ವರ ಸಂಧಿ, ನೋಡೋಣ. ಇಲ್ಲಿ ಒಂದೊಂದಾಗಿ ನೋಡೋಣ. ಕನ್ನಡ ಸ್ವರ ಸಂಧಿಗೂ ಮತ್ತೆ ಕನ್ನಡ ವ್ಯಂಜನ ಸಂಧಿಗೂ ಏನು ವ್ಯತ್ಯಾಸ ಇದೆ? ಇಲ್ಲಿ ಸಂಧಿ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿದೆ, ಎರಡು ಅಕ್ಷರಗಳ ಸ್ಥಳಕಾಲ ವಿಳಂಬವಾಗದಂತೆ ಪರಸ್ಪರ ಅರ್ಥಕ್ಕೆ ಅನುಸಾರವಾಗಿ ಸೇರುವುದಕ್ಕೆ ನಾವು ಸಂಧಿ ಅಂತ ಹೇಳಿ ಕರೀತೀವಿ. ಹಾಗೆ ಅದೇ ರೀತಿ ಕನ್ನಡ ಸ್ವರ ಸಂಧಿ ಮತ್ತೆ ಕನ್ನಡ ವ್ಯಂಜನ ಸಂಧಿ. ಇಲ್ಲಿ ಇದೆ ರೂಪ. ಸ್ವರಾಕ್ಷರಗಳು ಅಂದ್ರೆ ಸ್ವರದ ಮುಂದೆ ಸ್ವರವು ಮತ್ತು ಸಂಧಿ ಆಗ್ತಕ್ಕಂಥದ್ದಕ್ಕೆ ಅಲ್ಲಿ ಸಂಧಿಗಳು ಕನ್ನಡ ಸ್ವರ ಸಂಧಿ ಅಂತ ಹೇಳ್ತಾರೆ. ಅಲ್ಲಿ ಕನ್ನಡ ವ್ಯಂಜನ ಸಂಧಿಗಳಲ್ಲಿ ಸ್ವರದ ಮುಂದೆ ವ್ಯಂಜನಾಕ್ಷರಗಳು ಬಂದ್ರೆ ವ್ಯಂಜನ ಸಂಧಿ ಆಗುತ್ತೆ. ನೋಡೋಣ ಈಗ ಒಂದೊಂದಾಗಿ ಉದಾಹರಣೆ ಸಹಿತ ನೋಡೋಣ. ಕನ್ನಡ ಸ್ವರ ಸಂಧಿಗಳಲ್ಲಿ ಎರಡು ವಿಧ ಇದೆ. ಒಂದು ಲೋಪ ಸಂಧಿ, ಆಗಮ ಸಂಧಿ. ಆಗಮ ಸಂಧಿ ನೋಡೋಣ. ಇಲ್ಲಿ ಒಂದು ಉದಾಹರಣೆ ನೋಡಿ. ಪ್ರತಿಯೊಬ್ಬ ಪ್ರತಿಯೊಬ್ಬ ಒಂದು ಉದಾಹರಣೆ ನೋಡಿ. ಸಂಧಿ ಅಂದ್ರೆ ಏನು ಅಂದ್ರೆ ನಾವು ಗೊತ್ತು ಪ್ಲಸ್ ಇಲ್ಲ, ಗೊತ್ತಿಲ್ಲ, ಗೊತ್ತು ಪ್ಲಸ್ ಇದೆ, ಪ್ರತಿ ಪ್ಲಸ್ ಒಬ್ಬ ಪ್ರತಿಯೊಬ್ಬ. ಇದು ಸಂಧಿಗೆ ಉದಾಹರಣೆ ಆಗಿರ್ತಕ್ಕಂಥ. ಅಲ್ಲಿ ಸಂಧಿ ಕಾರ್ಯ ಸಂಧಿ ಕಾರ್ಯ ಅಂದ್ರೆ ಎರಡು ಅಕ್ಷರಗಳನ್ನ ಸೇರಿಸುವ ಒಂದು ಕೆಲಸ ಇದೆಯಲ್ಲ, ಅದಕ್ಕೆ ನಾವು ಸಂಧಿ ಕಾರ್ಯ ಅಂತೇಳಿ ಕರಿತೀವಿ. ಹಾಗೆ ಮುಂದೆ ಬಂದ್ರೆ ಪೂರ್ವ ಪದ ಮತ್ತೆ ಉತ್ತರ ಪದ ಅದೆಲ್ಲ ಮೊದಲೇ ಹೇಳಿಲ್ಲ. ಸಂಧಿಯೊಳಗೆ ಸಂಧಿಯೊಳಗೆ ಎರಡು ವಿಧ ಅಂತ
ಸ್ವರ ಸಂಧಿ ವ್ಯಂಜನ ಸಂಧಿ ಸ್ವರ ಸಂಧಿ ವ್ಯಂಜನ ಸಂಧಿ. ಈಗ ಕನ್ನಡ ಸ್ವರ ಸಂಧಿಗಳಲ್ಲಿ ಸ್ವರದ ಮುಂದೆ ಸ್ವರವು ಒಂದು ಸಂಧಿ ಆಗುವುದಕ್ಕೆ ಸ್ವರ ಸಂಧಿ ಅಂತೇಳಿ ಕರಿತೀವಿ. ಅದಕ್ಕಾಗಿ ಈ ಕನ್ನಡ ಸ್ವರ ಸಂಧಿಯಲ್ಲಿ ಎರಡು ವಿಧ ಇದೆ, ಲೋಪ ಸಂಧಿ, ತಾಳ ಸಂಧಿ ಅಂತೇಳಿ. ವ್ಯಂಜನ ಸಂಧಿ ಅಂದ್ರೆ ವ್ಯಂಜನಕ ಸ್ವರದ ಮುಂದೆ ವ್ಯಂಜನಾಕ್ಷರಗಳು ಅಂದ್ರೆ ವ್ಯಂಜನ ಸಂಧಿ. ಮುಂದೆ ಒಂದು ಅದನ್ನ ಮುಂದೆ ಹೇಳ್ತೀನಿ, ತಿಳ್ಕೊಳ್ಳಿ ನಮ್ಮಲ್ಲಿ. ಎರಡು ವಿಧ ಇದೆ. ಈಗ ಪ್ರಮುಖವಾಗಿ ಈಗಾಗಲೇ ಒಂದು ಹೇಳಿಕೆ ಹೇಳ್ತಿಲ್ಲ. ಈಗ ಕನ್ನಡ ಸಂಧಿ ಮತ್ತೆ ಸಂಸ್ಕೃತ ಸಂಧಿ ಎರಡು ವಿಧ ಅಂತ ಹೇಳಿದ್ದೆ ನಾನು. ಕನ್ನಡ ಸಂಧಿಯಲ್ಲಿ ಬರ್ತಕ್ಕಂತಹ ವಿಧಗಳ ಬಗ್ಗೆ ನಾವೀಗ ನೋಡೋಣ. ಈಗ ಕನ್ನಡ ಸ್ವರ ಸಂಧಿ, ಕನ್ನಡ ವ್ಯಂಜನ ಸಂಧಿ. ಈ ಕನ್ನಡ ಸ್ವರ ಸಂಧಿಯಲ್ಲಿ ಎರಡು ವಿಧ ಇದೆ, ಒಂದು ಲೋಪ ಸಂಧಿ, ಇನ್ನೊಂದು ಆಗಮ ಸಂಧಿ. ಲೋಪ ಸಂಧಿ, ಆಗಮ ಸಂಧಿ. ಕನ್ನಡ ವ್ಯಂಜನ ಸಂಧಿಯಲ್ಲಿ ಆದೇಶ ಸಂಧಿ. ನೋಡೋಣ ಒಂದೊಂದು ಆಗಿ ಉದಾಹರಣೆ ಸಹಿತ ನಾವು ವಿವರಿಸೋಣ. ಮೊದಲನೇದಾಗಿ ಲೋಪ ಸಂಧಿ. ಸಂಧಿಗಳೆಲ್ಲ ವಿಷಯಗಳನ್ನ ಕೊಟ್ಟಿದ್ದಾರೆ. ಇದನ್ನ ಗೊತ್ತಿದ ಅವಧಿಯಲ್ಲಿ ನೋಡೋಣ. ನೋಡಿ, ಸ್ವಲ್ಪ ಈ ಕಡೆ ಗಮನಿಸಿ, ಉದಾಹರಣೆ ಗಮನಿಸಿ. ಈ ಕಡೆ ಈಗ ಒಂದೊಂದಾಗಿ ನಾವು ಪೂರ್ಣವಾಗಿ ತಿಳ್ಕೊಳ್ಳೋಣ. ಮೊದಲನೇದಾಗಿ ಲೋಪ ಸಂಧಿ. ಇಲ್ಲಿ ಹೆಸರು ಹೇಳುವಾಗೆ ಲೋಪ ಸಂಧಿ. ಲೋಪ ಅಂದ್ರೆ ಏನಾಗುತ್ತೆ? ಲೋಪ ಕಾಣದೇ ಇರೋದು, ಬಿಟ್ಟು ಹೋಗ್ತಕ್ಕಂಥದ್ದು, ಭಿನ್ನ ಆಗಿರ್ತಕ್ಕಂಥದ್ದು ಅರ್ಥಗಳಲ್ಲಿ ನೋಡಿ. ಮೊದಲನೇದಾಗಿ ಲೋಪ ಸಂಧಿ ಅಂತ ಹೇಳಿ ಲೋಪ ಸಂಧಿಗೆ ಒಂದು ಉದಾಹರಣೆ ನೋಡೋಣ. ಇಲ್ಲಿ ಗೊತ್ತು ಇಲ್ಲ ಅಲ್ವಾ? ಇಲ್ಲ ಗೊತ್ತಿಲ್ಲ, ಗೊತ್ತಿಲ್ಲ. ಅದೇ ರೀತಿ ಈ ಒಂದು ಉದಾಹರಣೆ ಕೊಟ್ಟಿರೋದ್ರಲ್ಲಿ ಅವನು ಪ್ಲಸ್ ಒಬ್ಬ, ಈ ಮೊದಲನೇ ತಾರೀಕಿನಲ್ಲಿ ಈ ಉದಾಹರಣೆಯನ್ನ ಗಮನಿಸೋಣ. ಗೊತ್ತು ಪ್ಲಸ್ ಇಲ್ಲ, ಇದನ್ನ ಪೂರ್ವ ಪದ ಅಂತ ಕರಿತೀವಿ. ಇದನ್ನ ಉತ್ತರ ಪದ ಅಂತ ಕರಿತೀವಿ. ಇದು ಪೂರ್ವ ಪದ, ಇದು ಸಂಧಿ ಪದ. ಇದನ್ನ ಸಂಧಿ ಪದ ಅಂತ ಕರಿತೀವಿ ಅಥವಾ ಪರಪದ ಅಂತ ಕೂಡ ಕರಿತೀವಿ. ಈ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಯಾವುದಿದೆ? ಹೂ ಇದೆ. ಉತ್ತರ ಪದದ ಈಗ ಎರಡೂ ಅಕ್ಷರಗಳನ್ನ ನಾವು ಸೇರಿಸಿದಾಗ, ಸಂಧಿ ಕಾರ್ಯ ಮಾಡಿದಾಗ ಗೊತ್ತಿಲ್ಲ ಅಂದ್ರೆ ಈ ಅನ್ನುವ ಸ್ವರಾಕ್ಷರ ಹಾಗೆ ಉಳ್ಕೊಂಡಿದೆ. ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಏನಾಗಿದೆ? ಇಲ್ಲಿ ಬಿಟ್ಟಾಗಿದೆ. ಈ ರೀತಿ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಅಂತ ಹೇಳಿ ಕರೀತೀವಿ. ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಅಂತ ಕರೀತೀವಿ. ಒಂದೆರಡು ಉದಾಹರಣೆ ಹೇಳಿ ನೋಡೋಣ. ಲೋಪ ಸಂಧಿ ಉದಾಹರಣೆ
ಊರು ನೋಡಿ ಒಂದೆರಡು ಉದಾಹರಣೆ ಕೊಟ್ಟಿದ್ದಾರೆ ಅಲ್ಲಿ ಪಿಪಿಟಿ ನೋಡೋಣ ಇಲ್ಲಿ ಲಾಸ್ಟ್ ಊರು ಪ್ಲಸ್ ಅಲ್ಲಿ ಅವನು ಪ್ಲಸ್ ಒಬ್ಬ ಅವನು ಪ್ಲಸ್ ಹೀಗೆ ಅಜ್ಜಿಯ ಪ್ಲಸ್ ಊರು ನೋಡಿ ಇವೆಲ್ಲ ಉದಾಹರಣೆಗಳನ್ನು ನಾವು ಗಮನಿಸ್ತಾ ಹೋದ್ರೆ ಕೋಟಿಗೆ ಒಬ್ಬ ಒಬ್ಬ ಹಾಗೆ ನಾವು ಈ ಉದಾಹರಣೆಗಳನ್ನೆಲ್ಲವನ್ನು ಗಮನಿಸಿದಾಗ ಇಲ್ಲಿ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಏನಾಗಿದೆ ಇಲ್ಲಿ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗಿದೆ. ಈ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗಿರೋದ್ರಿಂದ ಲೋಪ ಸಂಧಿ ಅಂತೇಳಿ ಕರೀತೀವಿ. ಅಂದ್ರೆ ಇದಕ್ಕೊಂದು ವ್ಯಾಖ್ಯಾನ ಕೊಡಬಹುದಲ್ಲ? ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಎಂದು ಹೆಸರು. ಲೋಪ ಸಂಧಿ ಎಂದು ಹೆಸರು. ಈಗ ಅದೇ ರೀತಿ ನಾವು ಉದಾಹರಣೆಗಳನ್ನು ಗಮನಿಸ್ತಾರೆ. ದೃಷ್ಟಿಯಲ್ಲಿ ಪ್ರತಿಯೊಂದಕ್ಕೂ ಒಂದೊಂದು ಹೆಸರಿದೆ ಅಂತ ಇದೆ. ಇಲ್ಲೊಂದು ವಾಕ್ಯ ಇದೆ ಅಲ್ವಾ? ಅಲ್ಲಿ ಒಂದೊಂದು ಅಂತಕ್ಕಂಥ ಶಬ್ದವನ್ನ ಬೇರೆ ಬಣ್ಣದಲ್ಲಿ ತೋರಿಸಿದ್ದಾರೆ. ಹೌದಾ? ಹಾಗಾದ್ರೆ ನೋಡಿ ಆ ಪದವನ್ನು ಬಿಟ್ಟೋಣ. ಯಾರಾದ್ರು ಬಿಡ್ತಾರ? ಒಂದೊಂದು ಪೂರ್ವ ಪದ ಯಾವುದು? ಒಂದು. ಇನ್ನು ಪೂರ್ವ ಪದ. ಈ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಯಾವುದು? ಉತ್ತರ ಪದ ಪೂರ್ವ ಪದ ಯಾವುದು? ಪೂರ್ವ ಪದ ಒಂದಿದೆ. ಪೂರ್ವ ಪದದ ಮೊದಲನೇ ಸ್ವರಾಕ್ಷರ ಯಾವುದಿದೆ? ಹೌದಾ? ಹಾಗಾದ್ರೆ ಈ ಎರಡು ಸ್ವರಾಕ್ಷರಗಳು ಕಾಲ ವಿಳಂಬವಿಲ್ಲದೆ ಸೇರಿ ಸಂಧಿಯಾಗಿದ್ದಾವೆ. ಸಂಧಿಯಾದಾಗ ಏನಾಗಿದೆ? ಒಂದೊಂದು ಆಗಿದೆ. ಒಂದೊಂದು ಅಂದ್ರೆ ಅಂತಕ್ಕಂಥ ಅಕ್ಷರ ಹಾಗೆ ಇದೆ. ಅನ್ನುವ ಸ್ವರಾಕ್ಷರ ಏನಾಗಿದೆ? ಈ ರೀತಿ ಸಂಧಿ ಕಾರ್ಯ ಮಾಡುವಾಗ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪ ಸಂಧಿ ಎಂದು ಬರುತ್ತಿದೆ. ಬೇಗ ಲೋಪ ಸಂಧಿ. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ
ಕೊನೆಯ ಸ್ವರವು ಬಿಟ್ಟು ಹೋದರೆ ಅದನ್ನು ಲೋಪಸಂಧಿ ಎಂದು ಕರೆಯುತ್ತೇವೆ. ಲೋಪಸಂಧಿ ಎಂದು ಕರೆಯುತ್ತೇವೆ. ಲೋಪಸಂಧಿ ಎಂದು ಕರೆಯುತ್ತೇವೆ. ಉದಾಹರಣೆ ಮಾಡ್ತೀನಿ. ವಸ್ತು ಪ್ಲಸ್ ಇಲ್ಲ ಗೊತ್ತಿಲ್ಲ. ಒಂದು ಪ್ಲಸ್ ಒಂದು ಒಂದೊಂದು. ನೀವೊಂದೆರಡು ಉದಾಹರಣೆ ಹೇಳ್ತೀರಾ? ಜೊತೆ ಪ್ಲಸ್ ಕೂಡಿ ಜೊತೆ ಕೂಡಿ ತಪ್ಪ. ಅಲ್ಲಿ ವ್ಯಂಜನಾಕ್ಷರ ಬರುತ್ತೆ. ಉತ್ತರ ಪದ ಮೊದಲನೇದು ವ್ಯಂಜನಾಕ್ಷರ ಬರುತ್ತೆ. ಕೂಡಿ ಕೂಡಿ. ಕೋಟಿಗೆ ಪ್ಲಸ್ ಒಬ್ಬ ಕೋಟಿಗೊಬ್ಬ. ಕೋಟಿಗೆ ಪ್ಲಸ್ ಒಬ್ಬ ಕೋಟಿಗೊಬ್ಬ. ಕೋಟಿಗೊಬ್ಬ. ಕೋಟಿಗೆ ಏನು ಸ್ವರಾಕ್ಷರ ಇದೆ ಪೂರ್ವಪದದಲ್ಲಿ? ಒಬ್ಬ. ಮತ್ತೆ ಉತ್ತರ ಪದದ ಮೊದಲನೇ ಸ್ವರಾಕ್ಷರ ಓ ಇದೆ. ಕೋಟಿಗೊಬ್ಬ ಪೂರ್ಣ. ಹಾಗೆ ಉಳಿದದ್ದು ಪೂರ್ವಪದದ ಅಂತ್ಯ ಸ್ವರಾಕ್ಷರ ಬಿಟ್ಟು. ಇನ್ನೊಂದು ಉದಾಹರಣೆ ಕೊಡಿ. ಅಜ್ಜಿಯ ಪ್ಲಸ್ ಅಜ್ಜಿಯು. ಅಜ್ಜಿಯ ಪ್ಲಸ್ ಊರು ಅಜ್ಜಿಯೂರು. ಅಜ್ಜಿಯ ಪ್ಲಸ್ ಊರು ಅಜ್ಜಿಯೂರು. ಅಜ್ಜಿಯೂರು. ಅವರು ಪ್ಲಸ್ ಎಲ್ಲ ಅವರೆಲ್ಲ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಅಲ್ಲಿ ಯಾರು ಅಕ್ಷರ ಒಟ್ಟ ಬಂದಿರ್ತಲ್ಲ ಲೋಪ ಹೆಂಗಾಗ್ತದೆ ಅಲ್ವಾ? ಇಲ್ಲಿ ನೋಡಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಎಲ್ಲಾರು ಒಟ್ಟ ಬಂದಿತ್ತು ಅಲ್ವಾ? ತಪ್ಪಾಗುತ್ತಲ್ವಾ? ಹಾಗಾಗಿ ಲೋಪಸಂಧಿಗೆ ಉದಾಹರಣೆ ಆಗೋದಿಲ್ಲ. ನೆಕ್ಸ್ಟ್ ಮುಂದಿನ ಸಂಧಿಗೆ ಉದಾಹರಣೆ, ಆಗುವ ಸಂಧಿಗೆ ಉದಾಹರಣೆ, ಆಗುವ ಸಂಧಿ ಬಗ್ಗೆ ಮಾತನಾಡೋಣ. ಈಗ ನೋಡಿ, ಅರ್ಥಾಗ್ತದೆ ಏನದು? ಇನ್ನೊಂದೆರಡು ಉದಾಹರಣೆ ಕೊಡಿ ನೋಡೋಣ. ನೋಡಿ ಉದಾಹರಣೆಗಳು ಇಲ್ಲಿ ಉದಾಹರಣೆ ಗುರು ಪ್ಲಸ್ ಒಬ್ಬರು. ಇಲ್ಲಿ ಮೊದಲ ಸ್ವರ ಲೋಪ ಮಾಡಿದರೆ ಅರ್ಥ ಕೆಡುತ್ತದೆ. ಅದು ಲೋಪಸಂಧಿ ಮಾಡಬಾರದು. ಗುರಿ ಗುರು ಪ್ಲಸ್ ಒಬ್ಬರು ಗುರೊಬ್ಬರು ಅಂತಾಗುತ್ತೆ. ಈ ರೀತಿ ಅರ್ಥ ಕೆಡುವಂತಿದ್ರೆ ಲೋಪ ಮಾಡಬಾರದು. ಹಾಗಾಗಿ ಅರ್ಥ ಕೆಡದಂತೆ ಸಂಧಿಯನ್ನ ಮಾಡಬೇಕು. ಆಗ್ತಿದಿಲ್ಲ? ಬರ್ಕೊಳ್ಳಿ. ಲೋಪ ಸಂಧಿ. ನೆಕ್ಸ್ಟ್ ಬೇಗನೆ ಬರ್ಕೊಳ್ಬೇಕು. ಒಂದೆರಡು ಉದಾಹರಣೆ ನಾಳೆ ಬರುವಾಗ ಒಂದೆರಡು ಉದಾಹರಣೆ ಬರ್ಕೋಬೇಕು. ನಾಳೆ ಬರುವಾಗ ನೆಕ್ಸ್ಟ್ ಮುಂದುವರ ಆಗಮ ಸಂಧಿ.
ಗೊತ್ತಾಯ್ತಾ ಇದು? ಅರ್ಥವಾಯ್ತಾ? ಆಗಮ ಸಂಧಿ. ಆಗಮ ಸಂಧಿ ಇಲ್ಲಿ ಹೆಸರೇ ಸೂಚಿಸುವಂತೆ ನಮ್ಮ ಈ ಕಡೆ ಇಲ್ಲಿ ಲಾಸ್ಟನ್ನು ಆಗಮ ಸಂಧಿ ಇಲ್ಲಿ ಇದೆ ಉತ್ತರ. ಆಗಮ ಸಂಧಿಗೆ ಉತ್ತರ ಅಲ್ಲೇ ಇದೆ, ಪದದಲ್ಲೇ ಇದೆ. ಆಗಮ ಅಂದ್ರೆ ಏನು? ಬರ್ತಕ್ಕಂಥದ್ದು. ಆಗಮಿಸಿದ್ರು ಅಂತಾರೆ. ಯಾವಾಗ ಹೆಸರು ಆಗಮಿಸಿದ್ರು ಅಂತ ಹೇಳ್ತೀವಲ್ಲ, ಆಗಮ ಅಂದ್ರೆ ಬರ್ತಕ್ಕಂಥದ್ದು, ಬರುವುದು. ಹಾಗಾಗಿ ಏನ್ ಬರೋದಿಲ್ಲಿ? ಏನ್ ಬರುತ್ತೆ? ಅಕ್ಷರಗಳು ಬರ್ತವೆ. ಹೊಸದಾಗಿ ಅಕ್ಷರ ಬರುತ್ತೆ ಅಂತಕ್ಕಂಥದ್ದಕ್ಕೆ ಆಗಮ ಸಂಧಿ. ನೋಡೋಣ ಇಲ್ಲಿ ಇಲ್ಲೊಂದು ಮಗುವಿನ ಚಿತ್ರ ಕೊಟ್ಟಿದ್ದಾರೆ. ನಾಗರಾಜ ಕಾಪಿದೆಯಲ್ಲ ಇದು? ಮಗುವಿನ ಚಿತ್ರ ಕೊಟ್ಟಿದ್ದಾರೆ. ಮಗು ಏನಾಗ್ತಿದೆ? ಏನ್ ಮಾಡ್ತಿದೆ? ಅಳ್ತಾ ಇದೆ. ಮಗುವಿಗೆ ಹಸಿವಾದರೆ ಅಳುತ್ತದೆ. ಮಗುವಿಗೆ ಹಸಿವಾದರೆ ಹೊಟ್ಟೆ ಹಸಿತಾ ಇದೆ, ಅಳುತ್ತೆ. ಸಾಮಾನ್ಯವಾಗಿ ಅಳುತ್ತೆ ಅಲ್ವಾ? ಅಲ್ಲಿ ಒಂದು ಪದಕ್ಕೆ ಬೇರೆ ಬಣ್ಣವನ್ನು ಕೊಟ್ಟಿದ್ದಾರೆ. ಮಗುವಿಗೆ ಅನ್ನೋ ಒಂದು ಪದಕ್ಕೆ ಬೇರೆ ಬಣ್ಣ ಕೊಟ್ಟಿದ್ದಾರೆ ಅಲ್ವಾ? ಅದೇ ಪದವನ್ನು ನಾವು ತಗೊಳ್ಳೋಣ ಈಗ. ನೋಡೋಣ ಇಲ್ಲಿ ಮಗುವಿಗೆ ಇನ್ನು ಬಿಡಿಸ್ಕೊಂಡ್ರೆ ಹೀಗೆ ಮಗು ಪ್ಲಸ್ ಹೀಗೆ ಮಗುವಿಗೆ ಮಗು ಪ್ಲಸ್ ಹೀಗೆ ಮಗುವಿಗೆ. ಇಲ್ಲಿ ಪೂರ್ವ ಪದ ಯಾವುದು? ಮಗು. ಉತ್ತರ ಪದ ಹೀಗೆ. ಎರಡು ಸೇರಿಸಿದಾಗ ಪದ ಪರಪದ ಅಂತ ಕರೀತೀವಿ. ಹೌದಾ? ಇಲ್ಲಿ ನೋಡೋಣ. ಇಲ್ಲಿ ಈ ಆಗಮ ಸಂಧಿಗೆ ಒಂದು ಉದಾಹರಣೆ ಕೊಟ್ಟಿದ್ದೀನಿ ನಾನು. ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಯಾವುದಿದೆ? ಉತ್ತರ ಪದದ ಈ ಎರಡನ್ನೂ ಸೇರಿಸಿದಾಗ ಗಮನ ಇಟ್ಟು ಕೇಳಿ, ಮಗು ಪ್ಲಸ್ ಹೀಗೆ ಈ ಎರಡು ಪದಗಳನ್ನ ನಾವು ಕೂಡಿಸಿದಾಗ ಅದು ಮಗುಗೆ ಆಗುತ್ತೆ. ಅರ್ಥ ಏನಾಗುತ್ತೆ? ಮಗುಗೆ ಅಂದ್ರೆ ಕೆಟ್ಟ ಹೋಗುತ್ತೆ, ಅರ್ಥ ಕೆಟ್ಟ ಹೋಗುತ್ತೆ. ಹಾಗಾಗಿ ಈ ರೀತಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ನಾವು ಹೊಸದಾಗಿ ಯಕಾರ ಅಥವಾ ವಕಾರವನ್ನ ಸೇರಿಸಿರ್ತೀವಿ. ಈ ರೀತಿ ಯಕಾರ ಅಥವಾ ವಕಾರವನ್ನ ಸೇರಿಸಿ ಹೇಳೋದಕ್ಕೆ ಆಗಮ ಸಂಧಿ ಎಂದು ಕರೆಯುತ್ತೇವೆ. ಹಾಗಾದ್ರೆ ಇಲ್ಲಿ ಯಾವ ಅಕ್ಷರ ಸೇರ್ಪಡಿಸಿದ ಒಂದು ವಕಾರ ಬಂದಿದೆ ಅಲ್ವಾ? ವಿ ಅನ್ನೋ ಅಕ್ಷರ ಬಂದಿದೆ, ವಕಾರ ಇಲ್ಲಿ ಹೊಸದಾಗಿ ಸೇರ್ಪಡಿಸಿದೆ. ಈ ರೀತಿ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ಹೊಸದಾಗಿ ಯಕಾರ ಅಥವಾ ವಕಾರವನ್ನ ಸೇರಿಸಿ ಹೇಳುವುದಕ್ಕೆ ಆಗಮ ಸಂಧಿ ಎಂದು ಕರೆಯುತ್ತೇವೆ. ಹೇಳೋದು ನೋಡಿ. ಇನ್ನೊಂದೆರಡು ಉದಾಹರಣೆ ಕೊಡಿ ನೋಡೋಣ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಇಲ್ಲೊಂದು ನೋಡಿ, ಇಲ್ಲೊಂದು ಚಿತ್ರ ಕಾಣ್ತಾ ಇದೆ ನಿಮಗೆ. ಇಲ್ಲೊಂದು ಚಿತ್ರ ಕಾಣ್ತಾ ಇದೆ. ಆ ಚಿತ್ರದಲ್ಲಿ ಏನೇನಿದೆ? ಗುರು ಶಿಷ್ಯರಿಗೆ ಪಾಠ ಮಾಡ್ತಾ ಇದ್ದಾರೆ ಅಥವಾ ಏನೋ ಉಪದೇಶವನ್ನು ಹೇಳ್ತಾ ಇದ್ದಾರೆ ಅಲ್ವಾ? ಅದು ಬೇರೆ ಒಂದು ವಾಕ್ಯ ಕೊಟ್ಟಿದ್ದಾರೆ. ಗೊತ್ತಿದೆ ಏನಾದ್ರು? ಹೇಳ. ದೊರೆಯದಣ್ಣ ಮುಕ್ಕುತಿ. ಗುರುವಿನ ಗುಲಾಮನಾಗುವ
ತನಕ ಗುರುವಿನ ಗುಲಾಮನಾಗುವ ತನಕ ದೊರೆಯದನ್ನ ಮುಕ್ತಿ ಅಂದ್ರೆ ಮುಕ್ತಿ. ಗುರುಗಳ ಗುಲಾಮನಾಗುವ ತನಕ ಮುಕ್ತಿ ಅನ್ನೋದು ಸಿಗೋದಿಲ್ಲ ಅಂತ. ಏನಾದ್ರೂ ಈಗ ಗುರುಗಳು ಏನೋ ಒಂದಿಷ್ಟು ವೈದ್ಯರು ಅಥವಾ ಕೊಡೋದು ಅಂತಂದ್ರೆ ನಾವು ಬೇಸರ ಮಾಡ್ಕೊಳ್ತೀವಿ. ಆದ್ರೆ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಆ ಗುರುಗಳ ಸಂಪೂರ್ಣ ಜವಾಬ್ದಾರಿಯನ್ನ ಶಿಷ್ಯರು ಹೊರ್ತಾ ಇದ್ರು. ಅವರ ಊಟ ಉಪಚಾರದಿಂದ ಹಿಡಿದು ದಿನನಿತ್ಯ ಎಲ್ಲ ಕರ್ಮಗಳನ್ನು ಕೂಡ ಆ ಶಿಷ್ಯರೇ ಒದಗಿಸ್ಕೊಡ್ತಾ ಇದ್ರು. ಊರುಗಳಲ್ಲಿ ಹೋಗಿ ಭಿಕ್ಷೆ ಬೇಡ್ಕೊಂಡು ಊಟದ ವ್ಯವಸ್ಥೆಯನ್ನ ಮಾಡ್ಕೊಳ್ತಾ ಇದ್ರು. ಸಂಜೆ ಆದ ತಕ್ಷಣ ಗುರುಗಳು ಆಯಾಸಗೊಂಡಿದ್ದಾರೆ, ಕೈ ಕಾಲು ಅವರ ಆಯಾಸವನ್ನು ನಿವಾರಣೆ ಮಾಡ್ತಾ ಇದ್ರು. ಈ ರೀತಿಯಾಗಿ ಗುರುವಿನ ಗುಲಾಮನಾಗುವ ತನಕ ಅವರ ಸೇವೆಯನ್ನ ಸದಾ ಸೇವೆಯನ್ನ ಮಾಡ್ತಾ ಇದ್ದು ಆ ಗುರುಕುಲದಲ್ಲಿ ವಿದ್ಯೆಯನ್ನ ಕಲಿತಾ ಇತ್ತು ಆಗಿನ ಕಾಲದ ವಿದ್ಯಾರ್ಥಿಗಳು. ಈಗ ನಾವೇನಾಗಿದೆ, ಈಗ ಈ ಕಲಿಯುಗದಲ್ಲಿ ಗುರುಗಳೇ ನಿಮ್ಮ ಮನೆ ಬಾಗಿಲಿಗೆ ಒಂದು ಬರುವ ಶಾಲೆಗೆ ಅಂತಂದು ಬರೋದಕ್ಕೆ ನೀವು ಆದ್ರೆ ನೀವ್ ಯಾರು ಅಂತ ವಿದ್ಯಾರ್ಥಿಗಳಲ್ಲ, ಎಲ್ಲ ಇಷ್ಟಪಟ್ಟೆ ಬಂದಿದ್ದೀರಲ್ವಾ? ಇರೋಣ ಇಲ್ಲಿ ಇನ್ನೊಂದು ಪದ ಕೊಟ್ಟಿದ್ರಲ್ಲ, ಗುರುವಿನ. ನಾವು ಆ ಪದವನ್ನು ತಗೊಳ್ಳೋಣ. ಬಿಡಿಸಾಗಿರೋಕೆ ಗುರು ಪ್ಲಸ್ ಇನ, ಗುರು ಪ್ಲಸ್ ಇನ ಗುರುವಿನ. ನೋಡಿ ಇಲ್ಲಿ ಬಿಡಿಸಿ ಬಂದಿದೆ ನೋಡಿ, ಇಲ್ಲಿ ಗುರು ಪ್ಲಸ್ ಇನ ಗುರುವಿನ. ಗುರುವಿನ ಇಲ್ಲಿ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಯಾವುದಿದೆ? ಉತ್ತರ ಪದದ ಮೊದಲನೇ ಸ್ವರಾಕ್ಷರ. ಎರಡೂ ಸೇರಿ ಸಂಧಿ ಕಾರ್ಯ ಮಾಡಿದಾಗ ಅದೇ ರೀತಿ ವಕಾರ ಒತ್ತಾಗಿ ಬಂದಿದೆ. ಈ ರೀತಿ ಸ್ವರದ ಮುಂದೆ ಸ್ವರವು ಒಂದು ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ಗುರುವಿನ ಕಾಣಬಹುದು, ಗುರುವಿನ ಆಗಬೇಕು. ಎರಡು ಸೇರಿಸಿದ್ರೆ ಗುರುವಿನ ಅರ್ಥ ಕೆಟ್ಟದು, ಆ ಪದಕ್ಕೆ ಅರ್ಥ ಸಿಗೋದಿಲ್ಲ. ಹಾಗಾಗಿ ಗುರುವಿನ ಅಂತ ಅರ್ಥ ಬರಬೇಕಾದ್ರೆ ಅಲ್ಲಿ ವಕಾರವನ್ನ ನಾವು ಸೇರಿಸಬೇಕು ಅಂತ ಹೇಳಿದ್ರೆ. ಈಗ ಇನ್ನೊಂದು ಉದಾಹರಣೆ ನೋಡೋಣ. ಉದಾಹರಣೆ ನೀವು ಹೇಳಿ ನೋಡೋಣ. ಉದಾಹರಣೆ ಯಕಾರಕ್ಕೊಂದು ಉದಾಹರಣೆ ಹೇಳಿ. ಈಗ ಇವೆರಡು ವಕಾರ ಆಗಮ ಅಂತಕ್ಕಂತಹ ಉದಾಹರಣೆಗಳಾದವು. ಈ ಆಗಮ ಸಂಧಿಗೆ ಯಕಾರಾಗಮ ವಕಾರಾಗಮ ಅಂತ ಹೇಳಿ ಕೂಡ ಕರೀತಾರೆ. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಗುಡ್. ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ. ಸರಿಯಾಗಿದೆ. ಅಲ್ಲಿ ಈ ಉದಾಹರಣೆಯನ್ನ ನಾವು ಗಮನಿಸಿದಾಗ ಮನೆಯಲ್ಲಿ, ಮನೆ ಪ್ಲಸ್ ಅಲ್ಲಿ ಮನೆ. ಪೂರ್ವಪದ ಅಂತ್ಯ ಸ್ವರಾಕ್ಷರ ಯಾವ್ದಿದೆ? ಪೂರ್ವಪದದ ಅಂತ್ಯ ಸ್ವರಾಕ್ಷರ ಎ. ಉತ್ತರ ಪದದ ಮೊದಲನೇ ಸ್ವರಾಕ್ಷರ ಐ. ಆಲ್ ಐ. ಇಲ್ಲಿ ಎರಡು ಕೂಡ ಸ್ವರದ ಮುಂದೆ ಸ್ವರವು ಬಂದಿದ್ದಾವೆ, ಸಂಧಿ ಆಗಿದೆ. ಆದ್ರೆ ಇಲ್ಲಿ ಏನಾಗಿದೆ? ಇಲ್ಲಿ ಹೊಸದಾಗಿ ಯಕಾರ ಆಗಮ ಆಗಿದೆ. ಹಾಗಾಗಿ ಇದು ಯಕಾರ ಆಗಮ ಸಂಧಿ ಅಂತ ಕೂಡ ಕರೀತಾರೆ. ಇನ್ನೊಂದೆರಡು ಉದಾಹರಣೆ ಹೇಳಿ ಯಕಾರಾಗಮಕ್ಕೆ. ಯಕಾರಾಗಮಕ್ಕೆ ಯಕಾರ ಆಗಮ ಶಾಲೆ ಪ್ಲಸ್ ಅಲ್ಲಿ ಶಾಲೆಯಲ್ಲಿ ಅಂದ್ರೆ ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ. ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ. ತಲೆ ಪ್ಲಸ್ ಅಲ್ಲಿ ತಲೆಯಲ್ಲಿ ಅಥವಾ ತಲೆ ಪ್ಲಸ್ ಒಂದು ತಲೆಯಲ್ಲಿ. ತಾಲೆ ಪ್ಲಸ್ ಒಂದು ತಾಲೆ. ಬಳೆ ಪ್ಲಸ್ ಒಂದು ಬಳೆ. ಒಂದಲ್ಪ ಗುರುಗಳಿಗೆ ಗುರುವಿಗೆ ಹೂವಿನ. ಹೌದಾ? ಬರ್ಕೊಳ್ತೀರಾ ಈಗ? ಆಗಮ ಸಂಧಿ ಎಂದರೆ ಆಗಮ ಸಂಧಿ ಎಂದರೆ ನೋಡಿ, ಹೂವಿಂದ ಹೂವಿಗೆ ಹಾರುವ
ಚಿತ್ರ ಕೊಟ್ಟಿದ್ದಾರೆ. ಆ ಹುಟ್ಟಿನಲ್ಲಿ ತುಂಬಿ ಏನ್ ಮಾಡ್ತಾ ಇದೆ? ಇರ್ತಾ ಇದೆ. ಇಲ್ಲಿ ಹೂವಿಂದ ಹೂವಿಗೆ ತುಂಬಿ ಹಾರಿ ಮಕರಂದವನ್ನು ಇರ್ತಾ ಇದೆ. ಹಾಗಾದ್ರೆ ನಾವು ಈ ವಾಕ್ಯದಲ್ಲಿ ಹೂವಿಂದ ಅಂತಕ್ಕಂಥ ಪದಕ್ಕೆ ಒಂದು ಬೇರೆ ಬಣ್ಣದಿಂದ ನಿಮಗೆ ತೋರಿಸಿದ್ದಾರೆ. ಆ ಪದವನ್ನು ನಾವು ತಗೊಂಡ್ರೆ ಹೂವಿಂದ, ಹೂ ಪ್ಲಸ್ ಇಂದ ಹೂವಿಂದ ಒಕಾರಾಗಮ ಸಂಧಿಗೆ ಉದಾಹರಣೆ ಆಗುತ್ತೆ. ಅದೇ ರೀತಿ ಮಳೆಯಿಂದ ಬೆಳೆ. ಮಳೆ ಬರ್ತಾ ಇದೆಯಲ್ಲ ಈಗ? ಹೊರಗಡೆ ಮಳೆ ಬರ್ತಾ ಇದೆಯಲ್ಲ? ಮಳೆ ಬಂದ್ರೆ ಇಲೆಯಲ್ಲಿ ಅಥವಾ ಭೂಮಿಯಲ್ಲಿ ಬೆಳೆಯತಕ್ಕಂಥದ್ದು ಬರುತ್ತೆ. ಹಾಗಾಗಿ ಆ ಪದವನ್ನು ನಾವು ತಗೊಂಡಾಗ ಮಳೆ ಪ್ಲಸ್ ಇಂದ ಅದನ್ನು ಕೂಡ ಬರ್ಬೋದು. ಏಕಾರಾಗಮ ಸಂಧಿ. ಮಳೆ ಪ್ಲಸ್ ಇಂದ ಮಳೆಯಿಂದ, ಮಳೆ ಪ್ಲಸ್ ಇಂದ ಮಳೆಯಿಂದ ಏಕಾರಾಗಮಕ್ಕೆ ಉದಾಹರಣೆಯಾಗಿದೆ. ಇನ್ನೊಂದು ಚಿತ್ರ ಕೊಟ್ಟಿರೋದ್ರಲ್ಲಿ ಒಂದೂರಿನಲ್ಲಿ ಒಬ್ಬ ಹುಡುಗನು ಕುರಿಯನ್ನು ಕಾಯುತ್ತಿದ್ದನು. ಏನ್ ಕಾಯ್ತಾ ಇದ್ದಾನ ಅವನು? ಕುರಿಯನ್ನು. ಆ ಪದ ತಗೊಂಡ್ರೆ ಕುರಿ ಪ್ಲಸ್ ಒಂದು ಏಕಾರಾಗಮದೊಂದಿಗೆ ಉದಾಹರಣೆ. ಬರ್ಕೊಳ್ಳಿ ಬೇಗ ಬೇಗ, ಆಯ್ತಾ? ಆಮೇಲೆ ನೋಡಿ ಕೆರೆಯಲ್ಲಿ ನದಿ ಪ್ಲಸ್ ಅಲ್ಲಿ ಅರ್ಥಾಗ್ತಿದೆಯಲ್ಲ? ಈಗ ಬರ್ಕೊಡಿ ಆಗಮ ಸಂಧಿ ಅಂದ್ರೆ ಆಗಮ ಸಂಧಿ ಬರ್ಕೊಳ್ತೇನೆ. ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಸ್ವರವು ಬಂದು ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ಸ್ವರದ ಮುಂದೆ ಸ್ವರವು ಬಂದು ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ಹೊಸದಾಗಿ ಯಕಾರ ಅಥವಾ ವಕಾರವನ್ನ ಸೇರಿಸಿ ಹೇಳುವುದಕ್ಕೆ ಆಗಮ ಸಂಧಿ ಎಂದು ಹೆಸರು. ಉದಾಹರಣೆ ಬರೋದು. ಶಾಲೆಯನ್ನು, ಮನೆಯಿಂದ, ಶಾಲೆ ಪ್ಲಸ್ ಅನ್ನು ಶಾಲೆಯನ್ನು, ಮನೆ ಪ್ಲಸ್ ಇಂದ ಮನೆಯಿಂದ, ಮಗು ಪ್ಲಸ್ ಗೆ ಮಗುವಿಗೆ, ಗುರು ಪ್ಲಸ್ ಇನ ಗುರುವಿನ, ಮಳೆ ಪ್ಲಸ್ ಇಂದ ಮಳೆಯಿಂದ, ಕೆರೆ ಪ್ಲಸ್ ಅಲ್ಲಿ ಕೆರೆಯಲ್ಲಿ, ಗೋ ಪ್ಲಸ್ ಅನ್ನು ಗೋವನ್ನು, ಆಯ್ತಾ? ಈ ಕಡೆ ಈಗ ನಾವು ಕನ್ನಡ ಸಂಧಿಗಳಲ್ಲಿ ಎರಡು ಸಂಧಿಗಳನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದಾರೆ. ಈಗ ಎಷ್ಟರ ಮಟ್ಟಿಗೆ ನೀವು ಈ ಸಂಧಿಗಳನ್ನ
ತಿಳ್ಕೊಂಡಿದ್ದೀರಾ ಅನ್ನೋದು ನನಗೆ ಗೊತ್ತಾಗ್ತಲ್ವಾ? ಹಾಗಾದ್ರೆ ಬರ್ಕೊಳ್ಳಿ, ಬೇಗ ಬರ್ಕೊಳ್ಳಿ. ಈ ಕಡೆ ಕೇಳಿ. ಈಗ ನಾನು ಕೇಳಿದಂತ ವಿದ್ಯಾರ್ಥಿಗಳು ಮಾತ್ರ ಉತ್ತರ ಹೇಳ್ಬೇಕು. ಬೇರೆ ಗಲಾಟೆ ಮಾಡ್ಬೋದು. ಸಂಧಿಗಳಲ್ಲಿ ಎರಡು ವಿಧ ಅಂತ ನಾವು ಈಗಾಗಲೇ ತಿಳ್ಕೊಳ್ತೀವಿ. ಕನ್ನಡ ಸಂಧಿ, ಸಂಸ್ಕೃತ ಸಂಧಿ. ಕನ್ನಡ ಸಂಧಿಗಳಲ್ಲಿ ಪ್ರಮುಖವಾಗಿ ಎಷ್ಟು ವಿಧಗಳನ್ನಾಗಿ ವಿಂಗಡಿಸ್ತೀವಿ? ಅಭ್ಯಾಸಕ್ಕನುಗುಣವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಿದೀವಿ ಕನ್ನಡ ಸಂಧಿಗಳನ್ನ? ಎಷ್ಟೇ ಜನಕ್ಕೆ ಅರ್ಥ ಆಗಿರೋದು? ಹುಡುಗರು ಇನ್ನು 4-5 ಜನ ಉಳ್ಕೊಂಡಿದ್ರಲ್ಲಿ ಯಾಕೆ ಅರ್ಥ ಆಗಿಲ್ಲ? ಹಾಗಾದ್ರೆ ಕನ್ನಡ ಸಂಧಿಗಳನ್ನ ನಾವು ಅಭ್ಯಾಸಕ್ಕನುಗುಣವಾಗಿ ಎಷ್ಟು ವಿಧಗಳಾಗಿ ವಿಂಗಡಿಸಿದ್ವಿ? 2 ವಿಧ. ಗಣೇಶ, ಹೀಗೆ 2 ವಿಧಗಳಾಗಿ ವಿಂಗಡಿಸಿದ್ವಿ. ಒಂದು ಕನ್ನಡ ಸಂಧಿ, ಅಲ್ವಾ? ಈಗ ಕನ್ನಡ ಸ್ವರ ಸಂಧಿಗಳನ್ನ ಮತ್ತೆ ನಾವು ಅಭ್ಯಾಸಕ್ಕನುಗುಣವಾಗಿ ಮತ್ತೆ ವಿಭಾಗಗಳಾಗಿ ವಿಂಗಡಿಸಿದ್ವಿ. ಎಷ್ಟು ವಿಭಾಗಗಳಾಗಿ ವಿಂಗಡಿಸಿದ್ವಿ? ಎಷ್ಟು ವಿಭಾಗಗಳಾಗಿ? 2 ವಿಧ. ಯಾವ್ಯಾವು? ಲೋಪಸಂಧಿ, ಕನ್ನಡ ವ್ಯಂಜನ ಸಂಧಿಯಲ್ಲಿ ಒಂದು ವಿಧ ಇದೆ. ಯಾವುದು? ನಾವೀಗ 2 ಸಂಧಿಗಳನ್ನ ತಿಳ್ಕೊಂಡಾಯ್ತು. ಒಂದೊಂದಾಗಿ ಎಷ್ಟು ಮಟ್ಟಿಗೆ ನಿಮ್ಗೆ ಅರ್ಥ ಆಗಿದೆ ಅಂತಂದ್ರೆ ಗೊತ್ತಾಗುತ್ತಲ್ಲ. ಮೊದಲನೇದಾಗಿ ಲೋಪಸಂಧಿ ಅಂದ್ರೆ ಏನು? ಲೋಪಸಂಧಿ ಎಂದರೇನು? ಯಾರು ಹೇಳ್ತೀರಾ? ಹೇಳು. ಸಂಧಿ ಕಾರ್ಯ ನಡೆಯುವಾಗ ಪ್ರಾಧಾನ್ಯತೆಯನ್ನು ಪಡೆದುಕೊಳ್ಳುತ್ತದೆ. ಹಾಗಾಗಿ ನನ್ನ ಲೋಪಸಂಧಿ ಎಂದು ಕರೆಯುತ್ತಾರೆ. ಇನ್ನು ಸ್ಪಷ್ಟವಾಗಿ ಏನ್ ಹೇಳ್ತೀರಾ? ಹೇಳು. ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದಿಂದ ಕೊನೆಯ ಸ್ವರವು ಬಿಟ್ಟು ಹೋದರೆ ಅದಕ್ಕೆ ಸಂಧಿ ಕಾರ್ಯ ನಡೆಯುವಾಗ ಪೂರ್ವ ಪದದ ಅಂತ್ಯ ಸ್ವರಾಕ್ಷರ ಬಿಟ್ಟು ಹೋಗುವುದಕ್ಕೆ ಲೋಪಸಂಧಿ ಎಂದು ಹೆಸರು. ಒಂದೆರಡು ಉದಾಹರಣೆ ಹೇಳಪ್ಪ. ಲೋಪಸಂಧಿ ಏನು? ಗೊತ್ತು ಪ್ಲಸ್ ಇಲ್ಲ ಗೊತ್ತಿಲ್ಲ. ಗುಡ್. ಮನೆ ಪ್ಲಸ್ ಅಲ್ಲಿ 1 ಪ್ಲಸ್ 1 11. ಈ ಕಡೆ ಕೋಟಿ ಪ್ಲಸ್ ಒಬ್ಬ, ಕೋಟಿಗೆ ಪ್ಲಸ್ ಒಬ್ಬ, ಕೋಟಿಗೊಬ್ಬ. 3 ಪ್ಲಸ್ 3 ಅಜ್ಜಿಯ ಪ್ಲಸ್ 3 ನಾನು ಕೇಳ್ತಾ ಇರೋದು ಲೋಪಸಂಧಿಗೆ ಉದಾಹರಣೆ. ನೀವು ಮುಂದಕ್ಕೆ ಹೋಗ್ತಾರೆ ನೆಕ್ಸ್ಟ್ ಮುಂದುವರೆದು ಆಗಮ ಸಂಧಿ. ಆಗಮ ಸಂಧಿ ಅಂದ್ರೆ ಅಥವಾ
ಸಂಧಿಯಾಗುವಾಗ ಅರ್ಥ ಕೆಡುವಂತಿದ್ದರೆ ಅಲ್ಲಿ ಯಕಾರ ಅಥವಾ ವಕಾರವನ್ನು ಸೇರಿಸಿ ಹೇಳುವುದಕ್ಕೆ ಆಗಮ ಸಂಧಿ ಎಂದು ಹೆಸರು. ಒಂದು ಉದಾಹರಣೆ ಕೊಡಿ. ಮಗು ಪ್ಲಸ್ ಹೀಗೆ ಮನೆ ಪ್ಲಸ್ ಅಲ್ಲಿ ಮನೆಯಲ್ಲಿ ಮನೆ ಈಗ ಕೇಳಿ, ಈಗ ನಾವು ಕನ್ನಡ ಸಂಧಿಗಳ ವಿಧಗಳಲ್ಲಿ ಒಂದಾಗಿರ್ತಕ್ಕಂತಹ ಕನ್ನಡ ಸ್ವರ ಸಂಧಿ, ಅದರಲ್ಲಿ ಬರ್ತಕ್ಕಂಥ ಎರಡು ವಿಧಗಳು ಲೋಪ ಮತ್ತು ಆಗಮ. ಈ ಎರಡು ಸಂಧಿಗಳ ಬಗ್ಗೆ ನಾವೀಗಾಗಲೇ ತಿಳ್ಕೊಂಡಾಗಿದೆ. ನೀವು ನಾಳೆ ಬರುವಾಗ ಲೋಪ ಸಂಧಿ ಮತ್ತು ಆಗಮ ಸಂಧಿ ಇವಕ್ಕೆ ಪ್ರತ್ಯೇಕವಾಗಿ ಈಗೇನು ಉದಾಹರಣೆಗಳನ್ನ ನಾವು ಹೇಳಿದೀವೋ ಆ ಉದಾಹರಣೆಗಳನ್ನ ಬಿಟ್ಟು ಇನ್ನೂ ಒಂದಷ್ಟು ಉದಾಹರಣೆಗಳನ್ನ ಬರ್ಕೊಂಡು ಬರ್ಬೇಕು. ಇದು ನಿಮಗೆ ಕೊಡ್ತಕ್ಕಂಥ ನಾಳೆ ಬರ್ಕೊಂಡು ಬರ್ತೀರಲ್ಲ. ಧನ್ಯವಾದ.